ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇಂದಿರಾ ಕಿಟ್ಟಿನ ಬಗ್ಗೆ ತುಂಬಾ ದಿನಗಳಾದ್ಮೇಲೆ ಇವಾಗ ಒಂದು ನ್ಯೂಸ್ ಬಂದಿರುವಂತದ್ದು. ಇಂದಿರಾ ಕಿಟ್ಟು ಏನಾಯ್ತು, ಮುಂದೆ ಏನಾಗುತ್ತೆ ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇಂದಿರಾ ಕಿಟ್ ವಿತರಣೆನ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಏಪ್ರಿಲ್ ಅಲ್ಲಿ ಇಂದಿರಾ ಕಿಟ್ ನ ನಾವು ವಿತರಣೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದಂತ ಗೌರ್ಮೆಂಟ್ ಇವತ್ತಿನವರೆಗೂ ಇಂದಿರಾ ಕಿಟ್ಟಿನ ಬಗ್ಗೆ ಒಂದು ತುಟುಕ್ ಪಿಟಿಕ್ ಅಂದಿರ್ಲಿಲ್ಲ. ಸುಮಾರು ಇಷ್ಟು ದಿನ ಆಯ್ತು ಹೊಸ ಸಿಎಂ ಬಂದ ನಂತರ ಇವಾಗ KH ಮುನಿಯಪ್ಪ ಅವರು ಒಂದು ವರದಿನ ಕೊಟ್ಟಿದ್ದಾರೆ. ಸೊ ಇಂದಿರಾ ಕಿಟ್ಟು ಈಗ ಫೈನಲ್ ಟೆಂಡರ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಟೆಂಡರ್ ಕರೆದಿದ್ರು. ನಾನು ನಿಮಗೆ ತುಂಬಾ ಸತಿ ಹೇಳಿದ್ದಾರೆ, ಯಾರಾದ್ರೂ ರೈತರು ನನ್ನ ವಿಡಿಯೋಸ್ ನ ನೋಡ್ತಿದ್ರೆ ಟೆಂಡರ್ ಅಲ್ಲಿ ಪಾಲ್ಗೊಳ್ಬಹುದು. ನೀವು ಬೆಳೆದಿರುವಂತ ಅಕ್ಕಿ, ಬೇಳೆ, ಧಾನ್ಯಗಳು ಏನೇನಿದೆ, ಈಗ ಗೌರ್ಮೆಂಟ್ ಗೆ ಇಂದಿರಾ ಕಿಟ್ಟಿಗೆ ಏನೇನ್ ಬೇಕಾಗಿದೆ ಇದಕ್ಕೆ ಟೆಂಡರ್ ನ ಕರೆದಿದ್ರು. ರೈತರು ಡೈರೆಕ್ಟ್ ಆಗಿ ಬಂದು ಕೊಡಬಹುದು, ನಾವು ಅದನ್ನ ಒಳ್ಳೆ ಪ್ರೈಸ್ ಖರೀದಿ ಮಾಡ್ತೀವಿ ಅಂತ ಕೂಡ ಕರೆದಿದ್ರು. ಸೊ ಈ ಟೆಂಡರ್ ಫೈನಲ್ ಹಂತದಲ್ಲಿ ಬಂದಿದೆ. ಈಗ ಟೆಂಡರ್ ಎಲ್ಲ ಓಕೆ ಆಗಿದೆ. ಇವಾಗ ಏನಿದ್ರು ರೈತರು ಇದೇನು ಧಾನ್ಯಗಳನ್ನ, ಅಕ್ಕಿಗಳನ್ನ ಏನೇನ್ ಕೇಳಿದಾರೆ, ಏನೇನ್ ರಿಕ್ವೈರ್ಮೆಂಟ್ ಇತ್ತು ಅದನ್ನ ಗೌರ್ಮೆಂಟ್ ಗೆ ತಲುಪಿಸ್ಬೇಕು. ಈ ಮಟ್ಟಿಗೆ ಬಂದು ಕೂತ್ಕೊಂಡಿದೆ. ಮತ್ತೆ ತುಂಬಾ ಕೆಲವೊಂದು ವಿಚಾರಗಳನ್ನ ಕೂಡ ಹೇಳಿದ್ರು, ಪ್ರೆಸ್ ಮೀಟ್ ಮಾಡಿದ್ದಾರೆ. ಆಕ್ಚುಲಿ ಅದ್ರ ಬಗ್ಗೆ ಕೆಲವೊಂದಷ್ಟು ಭಾಗಗಳಲ್ಲಿ ಅಕ್ಕಿನ ಜಾಸ್ತಿ ತಗೊಳ್ಳೋದಿಲ್ಲ, ಉಪಯೋಗಿಸಿದ್ರೆ ಎಸ್ಪೆಷಲಿ ಉತ್ತರ ಕರ್ನಾಟಕದವರು ಅಕ್ಕಿ ತಿನ್ನೋದು ಕಡಿಮೆ. ನಾವು ಬೆಂಗಳೂರು, ಮೈಸೂರು, ನಮ್ಮ ಒಂದು ಜಿಲ್ಲೆಗಳಲ್ಲಿ ನಾವು ಜಾಸ್ತಿ ರೈಸ್ ತಿಂತೀವಿ. ಮತ್ತೆ ನೀವು ದಕ್ಷಿಣ ಕನ್ನಡ ಸೈಡ್ ಹೋದ್ರೆ ಅವರು ಗಂಜಿಯನ್ನ ತಿಂತಾರೆ. ನಾರ್ಮಲ್ ರೈಸ್ ಅವರು ಕೂಡ ಕಮ್ಮಿ ತಿಂತಾರೆ, ಬಟ್ ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ತಿಂತಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ತುಂಬಾ ಅಕ್ಕಿ ಕೆಲವ್ರು ಯೂಸ್ ಆಗ್ತದೆ, ಕೆಲವ್ರು ಅದನ್ನ ಮತ್ತೆ ಬ್ಲಾಕ್ ಅಲ್ಲಿ ಮಾರಾಟ ಮಾಡ್ಕೊಂತಾ ಇದ್ದಾರೆ ಈ ಒಂದು ರೇಷನ್ ಅಕ್ಕಿಗಳನ್ನ. ಯಾಕಂದ್ರೆ ಇಲ್ಲಿಗಲ್ ಆಗಿ ನೀವು ರೇಷನ್ ಡಿಪೋಗಳಲ್ಲಿ ಏನ್ ಅಕ್ಕಿ ತಗೊಂಡ್ಬರ್ತೀರಾ ಅದನ್ನ ನೀವು ಹೊರಗಡೆ ಮಾರಾಟ ಮಾಡಿದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಸೊ ಮನೆ ಮುಂದೆ ಡಿಪೋ ಅಕ್ಕಿ ಅಂತ ಹೇಳಿ ಬರ್ತಾರಲ್ವಾ, ಅವ್ರಿಗೆ ಏನಾದ್ರು ನೀವು ಮಾರೋದು ಅಥವಾ ಅವ್ರು ಅದನ್ನ ಮಾರೋ ತರ ಮಾಡಿದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಅವ್ರ ಮೇಲೆ ಕೇಸ್ ಹಾಕುವಂತ ಚಾನ್ಸಸ್ ಇರುತ್ತೆ. ಈ ರೀತಿ ಮಾರ್ಕೋತಾ ಇದ್ದಾರೆ ಹೊರತು ಅದನ್ನ ಅವ್ರು ಬಳಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿರೋ ಕಾರಣ ನಾವು ಇಂದಿರಾ ಕಿಟ್ ನ ಕೊಡ್ತಾ ಇದೀವಿ ಅಂತ ಹೇಳಿ. ಇವಾಗ ಎಣ್ಣೆ, ಗೋಧಿ, ಉಪ್ಪು, ಈ ಒಂದು ಐಟಮ್ಸ್ ಗಳನ್ನ ಕೊಡ್ತೀವಿ. ಅಕ್ಕಿನೂ ಕೊಡ್ತಾರೆ, ಅಕ್ಕಿ, ಗೋಧಿ, ಬೇಳೆ ಇದನ್ನ ಸ್ವಲ್ಪ ಆಡ್ ಆನ್ ಮಾಡಿದ್ದಾರೆ ಅಷ್ಟೇನೆ. ಸೊ ಕ್ವಾಂಟಿಟಿ ಏನ್ ಬರ್ತದೆ ಅದಕ್ಕಿಂತ ಸ್ವಲ್ಪ ಕಮ್ಮಿನ ಕೊಡ್ತಾ ಇದ್ದಾರೆ ಇಂದಿರಾ ಕಿಟ್ ಅಲ್ಲಿ. ಸೊ ಅಕ್ಕಿ ಯಾವ್ದು ಕೊಡ್ತಾ ಇರೋದು, ನಿಮ್ಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರುತ್ತಲ್ಲ ಅದು, ನಮ್ಮ ಕರ್ನಾಟಕದಲ್ಲಿ ಅಕ್ಕಿ ಕೊಡ್ತಾ ಇಲ್ಲ. ಬಟ್ ನಿಮ್ಗೆ ಅಕ್ಕಿ ಸಿಗುತ್ತೆ, ಕೇಂದ್ರ ಸರ್ಕಾರದ 5 kg ಸಿಗುತ್ತೆ. ರಾಜ್ಯ ಸರ್ಕಾರದವರು ಇಂದಿರಾ ಕಿಟ್ ಏನು ಉಪ್ಪು, ಎಣ್ಣೆ, ಬೇಳೆ, ಕೆಲವೊಂದಷ್ಟು ಭಾಗಗಳಲ್ಲಿ ರಾಗಿ, ಕೆಲವೊಂದಷ್ಟು ಭಾಗಗಳಲ್ಲಿ ಜೋಳದಿಟ್ಟು. ಉತ್ತರ ಕರ್ನಾಟಕದವರು ಜೋಳದಿಟ್ಟು ಜಾಸ್ತಿ ತಿನ್ನೋದ್ರಿಂದ. ಸೊ ಈ ರೀತಿ ಇಂದಿರಾ ಕಿಟ್ ನ ರೆಡಿ ಮಾಡ್ಕೊಂಡು, ಅದು ಏನು ಅಂತ್ಯೋದಯದವ್ರಿಗೆ ಬೇರೆ ಕಲರ್ ಇರುತ್ತೆ, BPL ಅವ್ರಿಗೆ ಬೇರೆ ಕಲರ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಧಾನ್ಯ ಜಾಸ್ತಿ ಇರುತ್ತೆ, BPL ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರನ್ನ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇದನ್ನೆಲ್ಲ ಮಾಡ್ತೀವಿ ನಾವು ಅಂತ ಕೂಡ ತಿಳಿಸಿದ್ದಾರೆ. ಸೊ ಹಾಗಾಗಿ ಇವಾಗ ಏನಾಗ್ತದೆ ಅಂತ ಅಂದ್ರೆ ಬಹುಶೇಕಡ ಇನ್ನು 2 ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆನ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. 2 months ಅಲ್ಲಿ ಇಂದಿರಾ ಕಿಟ್ ವಿತರಣೆ ಶುರುವಾಗುವಂತ ಚಾನ್ಸಸ್ ಗಳು ತುಂಬಾ ಇದಾವೆ. ಯಾಕಂದ್ರೆ ಫೈನಲ್ ಹಂತದಲ್ಲಿದೆ, ಎಲ್ಲಾನು ಮುಗ್ದಿದೆ ಪ್ರೋಸೆಸ್. ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿ ಮುನಿಯಪ್ಪ ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಸಿಗುತ್ತೆ, ತಲೆ ಕೆಡ್ಸ್ಕೊಳ್ಳೋದಂತದ್ದು ಏನಿಲ್ಲ. ಹಣ ಬರುತ್ತೆ, ಈ ಕಡೆ ನಿಮಗೆ ಅಕ್ಕಿನೂ ಬರುತ್ತೆ, ಎಲ್ಲಾನು ಬರುತ್ತೆ. 2 ತಿಂಗಳು ಹಣ ಏನಾಯ್ತು ಅನ್ನಭಾಗ್ಯದ್ದು ಅಂದ್ರೆ ಹೋಯ್ತು ಅಷ್ಟೇ. ಇವಾಗ ಹೆಂಗೆ ಗೃಹಲಕ್ಷ್ಮಿ 2 ತಿಂಗಳು ಎತ್ತಾಕಿದ್ರು ಅದೇ ರೀತಿ ಅನ್ನಭಾಗ್ಯದ್ದು ಎತ್ತಾಕಿದ್ರು. ಸೊ ಹಣ ಬರೋದಿಲ್ಲ ನಿಮಗೆ, ಹೋಯ್ತು ಅಂತ ಅನ್ಕೊಳ್ಳಿ. ಅದು ಬಿಟ್ಟು ಇಂದಿರಾ ಕಿಟ್ ಏನೋ 2 month ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಸಲ ರಿಮೈಂಡರ್ ಮಾಡ್ತಾ ಇದ್ದೀನಿ, SIR ಈ ತಿಂಗಳು ಕೊನೆ ದಿನಾಂಕ ಇರುತ್ತೆ. ದಯವಿಟ್ಟು ಇನ್ನು ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ. ಪ್ರತಿ ಸ್ಯಾಟರ್ಡೆ ಸಂಡೇ ಕ್ಯಾಂಪ್ ನಡೀತಾ ಇದೆ ಅಂತ ಕೂಡ ಹೇಳಿದೆ. ನಾನೇ ಇವಾಗ ನೋಡ್ಕೊಂಡು ಬಂದಿದ್ದೀನಿ ಕ್ಯಾಂಪ್ ನಡೀತಾ ಇರುವಂತದ್ದು. ಸೊ ಹಾಗಾಗಿ ಹೇಳ್ತಾ ಇರುವಂತದ್ದು, ಕ್ಯಾಂಪ್ಗಳು ನಡೀತಾ ಇದೆ. ಫಾರಂ ಫಿಲ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಹೋಗಿ ಸಹಾಯ ಮಾಡ್ತಾರೆ. ಇದ್ರ ಜೊತೆಗೆ ಗೃಹ ಜ್ಯೋತಿ ಯೋಜನೆದು ತುಂಬಾ ಇದು ಕೂಡ ಲಾಸ್ಟ್ ಡೇಟ್ ಆಗಿರೋ ಕಾರಣ ಅದನ್ನು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಗೃಹ ಜ್ಯೋತಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇದೆರಡೂ ವಿಚಾರ ಈ ತಿಂಗಳು ಕೊನೆಯೇ ಆಗಿರುತ್ತೆ. ಗೃಹಲಕ್ಷ್ಮಿ ಕೆಲವೊಂದ್ ಕಡೆ ಸ್ಟಾರ್ಟ್ ಮಾಡಿದ್ದಾರೆ, ಕೆಲವೊಂದ್ ಕಡೆ ಸ್ಟಾರ್ಟ್ ಮಾಡಿಲ್ಲ. ಅದನ್ನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗೃಹಲಕ್ಷ್ಮಿ ವಿಚಾರನ. ಸೊ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ ಅನ್ನಭಾಗ್ಯ ಯೋಜನೆದು. ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ಕೇಳಿ ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.